ಇದು ಶಂಕುವ. ನೋಡಿ, ಇದು ಶಂಕು ಪುಷ್ಪ. ಇಡೀ ನಮ್ಮ ಕಾಂಪೌಂಡ್ ಗೇಟಿಗೆ ತುಂಬ ಹರಡ್ಕೊಂಡಿದೆ. ಇದು ಎಷ್ಟು ಹೂವು ಬಿಟ್ಟಿದೆ ನೋಡಿ. ಶಿವನಿಗೆ ಶ್ರೇಷ್ಠವಾದ ಹೂವು. ಶಿವನಿಗೆ ತುಂಬಾ ಶ್ರೇಷ್ಠ. ತುಂಬಾ ಇದೆ. ದಾಸವಾಳ ಕಿತ್ಕ. ನೋಡಿ, ಇದು ವೈಟ್ ದಾಸವಾಳ. ಇದು ವೈಟ್ ದಾಸವಾಳ. ಈಗ ಸಂಜೆ ಪೂಜೆಗೆ ಹೂವು ಬಿಡ್ತೀವಿ ನಮ್ಮ ಮನೆ ಹತ್ರ. ಆ ಕಡೆ ಇದೆ ನೋಡು. ನೋಡಿ ಎಷ್ಟು ದೊಡ್ಡ ದೊಡ್ಡ ಹೂವುಗಳು. ಹೂವು ಬಿಡಿಸೋದೇ ಒಂದು ಖುಷಿ. ಆ ಕಡೆ ಬರ್ರಿ. ಇದು ಪೊಮಗ್ರನೇಟ್ ದಾಳಿಂಬೆ. ಇದು ನೋಡಿ, ಇದು ರುದ್ರಾಕ್ಷಿ. ಸುಮಾರು ಥರ ಹೂವಿದೆ. ಸೈಡಿ ನಿಂತ್ಕೊಳ್ಳಲೆ. ಧೈರ್ಯ ಇಲ್ಲ, ಚೆನ್ನಾಗಿತ್ತಲ್ಲ ಬಿಡ. ಅಲ್ಲಿದಾವಲ್ಲ ಬರ್ತದಿಂದ. ನೋಡಿ, ಇದು ಗೊರಟೆ ಹೂವು. ಇದು ಪರ್ಪಲ್ ಕಲರ್ ಹೂವು ಬಿಡುತ್ತೆ. ಬ್ಲೂ ಕಲರ್ ಇದು. ಇದು ಒಂಥರ ಶೋ ಗಿಡದ್ದು. ಇದು ಬೃಂದಾವನ. ಇದು ಬಿಡಿಸ್ಲಾ? ಇದು ಪಿಂಕ್ ದಾಸವಾಳ.
ಸುಮಾರು ಅಂದರೆ ಒಂದು 4-5 ವೆರೈಟಿ ಇದೆ ದಾಸವಾಳ. ಇದು ತುಂಬ ಇದೆ. ಸಾಕ ಇವು ಅಷ್ಟಕ್ಕಿಲ್ಲ. ಮಾವನೆಲ್ಲ ಕಿತ್ಕೊ ಸಾಕು. ಸಣ್ಣ ಸಣ್ಣ ಕಿತ್ಕೊ. ಸುಮಾರು ಇದೆ ಮನೆ ಹತ್ರ, ಸುಮಾರು ಗಿಡಗಳಿದೆ. ಇದು 5 ಇದು ಮಾವಿನ ಎಲೆ. ಇದು ದೀಪಕಮಗ್ಲ ಅಂತೇಳಿ. ಸಿಗಲ್ಲ ಬಿಡು. ಇದೆಲ್ಲ ಇದು ನೋಡಿರ್ತೀರಲ್ಲ, ಇದು ಮಧ್ಯಮಲ್ಲಿಗೆ ಗಿಡ ಅಂತಂದೇಳಿ. ಸಾಯಂಕಾಲ ಟೈಮ್ ತುಂಬ ಚೆನ್ನಾಗಿ ಹರಳುತ್ತೆ. ಇದರಲ್ಲಿ ಯೆಲ್ಲೋ, ರೆಡ್ಡು, ಪಿಂಕು ತುಂಬ ಚೆನ್ನಾಗಿ ಬರುತ್ತೆ. ಇದು ಪಾರಿಜಾತ. ಇದು ದೊಡ್ಡ ಮರನೇ ಬರೆದಿದೆ ನಮ್ಮ ಮನೆ ಹತ್ರ. ಇದು ಗಂಟೆ ಗಿಡ ಅಂತಂದು, ಗಂಟೆ ಹೂವು ಅಂತ. ಸಾಕಾ? ಚೆನ್ನಾಗಿತ್ತಾ? ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಅವರು ಹೊಡ್ಕೊಳ್ಳೋದು ಎಲ್ಲ ಬಟ್ಟೆ ಇಟ್ಟು ಉದ್ದಕ್ಕೆ. ಈಗ ಸಂಜೆ ಈವ್ನಿಂಗ್ ಟೈಮಲ್ಲಿ ಸ್ನ್ಯಾಕ್ಸಿಗೆ ಹೀರೆಕಾಯಿ ಬೋಂಡ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದಾರೆ ನನ್ನ ತಂಗಿ. ಇಲ್ಲಿ ನೋಡಿ, ಹೀರೆಕಾಯಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದಾರೆ. ಇದು ಏನೇನು ಹಾಕ್ಕೊಂಡಿದ್ಯಾ ಇದರಲ್ಲಿ? ಕಡಲೆ ಹಿಟ್ಟು, ಜೀರಿಗೆ, ಸ್ವಲ್ಪ ಉಪ್ಪು, ಸ್ವಲ್ಪ ಖಾರದ ಪುಡಿ, ಸೋಡಾ, ಇಷ್ಟನ್ನು ಹಾಕ್ಬಿಟ್ಟು ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದಾರೆ. ಅದನ್ನ ಮಿಕ್ಸ್ ಮಾಡಿ ಚೆನ್ನಾಗಿ ಕಲಸಿ ಇಟ್ಕೊಂಡಿದ್ದಾರೆ. ಈಗ ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡಿದ್ದಾರೆ. ಈ ಹೀರೆಕಾಯಿನ ಈಗ ಹೀಗೆ ಎದ್ಬಿಟ್ಟು ಇಲ್ಲಿ ನೋಡಿ ಈಗ ಹಾಕ್ಬಿಟ್ರೆ ಬಿಸಿ ಬಿಸಿ ಬೋಂಡ ರೆಡಿ. ನೀವು ಮಾಡ್ಕೊಳ್ಳಿ ಈ ಥರ ಡಿಫ್ರೆಂಟಾಗಿ, ಚೆನ್ನಾಗಿರುತ್ತೆ. ಹೀರೆಕಾಯ್ದು ಮಾಡ್ಬೋದು, ಆಲೂಗೆಡ್ಡೆ ಮಾಡ್ಬೋದು, ದಪ್ಪ ಕ್ಯಾಪ್ಸಿಕಮ್ ಮೆಣಸಿನ್ಕಾಯಿ ಬರುತ್ತಲ್ಲ ಅದ್ರಲ್ಲಿ ಮಾಡ್ಬೋದು. ಇದಂತೂ ತುಂಬ ಚೆನ್ನಾಗಿರ್ತದೆ ತಿನ್ನೋದಕ್ಕೆ. ಹೀರೆಕಾಯ್ದು ನೋಡಿ ಎಷ್ಟು ಸಖತ್ತಾಗಿ ಬರುತ್ತೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತಂದೇಳಿ, ಎಷ್ಟು ಸಖತ್ತಾಗಿದೆ. ಈಗ ಆಗಿದೆ, ಈಗ ಎತ್ಕೊಳ್ತಾ ಇದ್ದಾರೆ ನೋಡಿ ಎಷ್ಟು ಕ್ರಿಸ್ಪಿನೆಸ್ ಇದೆ ಅಂತ. ನಾನು ತಿಂದ್ಬಿಟ್ಟು ತೋರಿಸ್ತೀನಿ ತಡ್ರಿ.
ನಿಮ್ಮ ಬಾಯಲ್ಲಿ ಜುಳು ಜುಳು ನೀರು ಬರಬೇಕು. ಈಗ ಮತ್ತೊಂದು ಸರಿ ಹಾಗೆ ಹಾಕ್ಕೊಳ್ತಾ ಇರೋದು. ಹಸಿಮೆಣ್ಸಿಕಾಯ್ದು ಬೋಂಡ ಮಾಡೋದಕ್ಕಿಂತ, ಯಾಕಂದರೆ ಅದು ಮಾಡಿದರೆ ಗ್ಯಾಸ್ಟ್ರಿಕ್ ಆಗುತ್ತೆ. ಇದು ಹೀರೆಕಾಯ್ದು ಮಾಡಿದರೆ ಎಲ್ತಿಗೂ ಒಳ್ಳೇದಲ್ವ, ಆರೋಗ್ಯವಾಗೂ ಇರುತ್ತೆ. ಈ ಥರ ಮಾಡಿಕೊಂಡ್ರೆ ವೆಜಿಟೇಬಲ್ ತಿಂದಂಗೂ ಆಗುತ್ತೆ, ಬೋಂಡ ತಿಂದಂಗೂ ಆಗುತ್ತೆ ಅಲ್ವಾ. ಈ ಥರ ಮಾಡ್ಕೊಳ್ಳಿ. ಅಲ್ಲಿ ಸಂಜೆ ಈವ್ನಿಂಗ್ಗೆ ಸ್ನ್ಯಾಕ್ಸ್ ರೆಡಿ ಮಾಡಿದ್ದೀವಿ. ಇದು ಹೀರೆಕಾಯಿ ಬಜ್ಜಿ, ತುಂಬ ಚೆನ್ನಾಗಿರುತ್ತೆ. ಇದು ಯಾಕೆ ನ್ಯೂಸ್ ಪೇಪರ್ ಹಾಕಿದ್ದೀನಿ ಅಂದರೆ ಇದು ಎಣ್ಣೆ ಎಲ್ಲ ಹೀರ್ಕೊಬಿಡುತ್ತೆ. ಇದಕ್ಕೆ ಆ್ಯಕ್ಚುಲಿ ನ್ಯೂಸ್ ಪೇಪರ್ ಹಾಕಬಾರ್ದು, ಇದು ಟಿಶ್ಯೂ ಪೇಪರ್ ಹಾಕಬೇಕು. ಅದು ಖಾಲಿ ಆಗಿರೋದ್ರಿಂದ ಎಮರ್ಜೆನ್ಸಿಗೆ ನ್ಯೂಸ್ ಪೇಪರ್ ಹಾಕಿದ್ದೀನಿ. ಈಗ ಇದ್ರ ಜೊತೆ ಇಲ್ಲಿ ನೋಡಿ, ಇದು ಮಂಡಕ್ಕಿ ಅಂತ ನಮ್ಮ ಕಡೆ, ಮಂಡಕ್ಕಿ ವಿತ್ ಹೀರೆಕಾಯಿ ಬೋಂಡ. ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಸಖತ್ತಾಗಿದೆ ಗೊತ್ತಾ. ಒಂದ್ಸರಿ ನೀವು ಟ್ರೈ ಮಾಡಿ, ಟೇಸ್ಟ್ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್. ಸಖತ್ತಾಗಿದೆ. ಈಗ ತಿನ್ನಬೇಕು. ಸೂಪರ್ ಆಗಿದೆ ಗೊತ್ತಾ. ನೀವು ಟ್ರೈ ಮಾಡಿ, ತಿಂದು ಟೇಸ್ಟ್ ಹೇಳಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.